ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಆಂಧ್ರ ಶೈಲಿಯಲ್ಲಿ ಹೆಸರುಬೇಳೆ ಹಾಕಿಬಿಟ್ಟು ನುಗ್ಗೆ ಸೊಪ್ಪಿನ ಪಪ್ಪನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ನಾನು ಒಂದು ಬಟ್ಲು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಬಿಡಿಸಿ ತೊಳೆದು ಇಟ್ಟಿದ್ದೀನಿ. ಹೆಸರುಬೇಳೆ ಒಂದು ಅರ್ಧ ಕಪ್ಪು ಹೆಸರುಬೇಳೆನ ತೊಗೊಂಡಿದ್ದೀನಿ. ಇವಾಗ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ನಾನು ಕುಕ್ಕರ್ನಲ್ಲಿ ಬೇಯಿಸಲ್ಲ, ಡೈರೆಕ್ಟಾಗಿ ಬೇಯಿಸ್ತೀನಿ. ನೀರು ಕುದ್ದ ಮೇಲೆ ನಾನು ಹೆಸರುಬೇಳೆನ ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ಹೆಸರುಬೇಳೆನ ಚೆನ್ನಾಗಿ ಬೇಯಿಸಬೇಕು. ಇವಾಗ ನೋಡ್ತಾ ಇದ್ದೀರಲ್ವ ನೀವು, ಇಷ್ಟು ಹೆಸರುಬೇಳೆನ ಬೇಯಿಸಿದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಹೆಸರುಬೇಳೆನ ತೆಗೆದಿಡ್ತೀನಿ. ಇವಾಗ ಬಾಣಲೆ ಇಟ್ಬಿಟ್ಟು ಬಾಣಲೆಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕ್ತೀನಿ, ಜೀರಿಗೆ ಹಾಕ್ತೀನಿ. ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಒಂದು 6-7 ಹಸಿರು ಮೆಣಸಿನ್ಕಾಯಿನ ಹಾಕ್ತೀನಿ. ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಕೆಂಪಾಗೋವರೆಗೂ ಕೂಡ ಫ್ರೈ ಮಾಡಬೇಕು. ಕರಿಬೇವಿನ ಸೊಪ್ಪು ಹಾಕಬೇಕು. ಇವಾಗ ಒಂದು ಗೆಡ್ಡೆ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕಬೇಕು. ಈರುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಹಿಂಗನ್ನು ಹಾಕ್ತೀನಿ. ಇವಾಗ ನೋಡಿರಿ, ಈರುಳ್ಳಿ ಮೆತ್ತಗಾಗಿದೆ. ಈರುಳ್ಳಿ ಮೆತ್ತಗಾದ ಮೇಲೆ ಒಂದು ಟೊಮೆಟೊ, ಸಣ್ಣದಾಗಿ ಹೆಚ್ಚಿರೋ ಒಂದು ಟೊಮೆಟೊನ ಹಾಕಬೇಕು. ಟೊಮೆಟೊ ಕೂಡ ಮೆತ್ತಗಾಗಬೇಕು. ಮೆತ್ತಗಾಗೋವರೆಗೂ ಟೊಮೆಟೊ ಕೂಡ ಮೆತ್ತಗಾಗೋವರೆಗೂ ಕೂಡ ಫ್ರೈ ಮಾಡಬೇಕು. ಇದನ್ನೆಲ್ಲ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡಿರಿ. ನೋಡಿರಿ, ಇವಾಗ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ ನಾವು ತೊಳೆದು ಬಿಡಿಸಿ ಇಟ್ಕೊಂಡಿರೋ ನುಗ್ಗೆ ಸೊಪ್ಪನ್ನು ಹಾಕಬೇಕು. ನುಗ್ಗೆ ಸೊಪ್ಪನ್ನು ಏನು ಕಟ್ ಮಾಡೋದು ಬೇಡ, ಒಗ್ಗರಣೆಲೇ ಚೆನ್ನಾಗಿ ಬೇಯುತ್ತೆ. ಎಳೆ ನುಗ್ಗೆ ಸೊಪ್ಪು ಆಗಿರೋದ್ರಿಂದ ಚೆನ್ನಾಗಿ ಒಗ್ಗರಣೆಲೇ ಬೇಯುತ್ತೆ. ಇವಾಗ ದೊಡ್ಡ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರಿ. ನುಗ್ಗೆಕಾಯಿನ ಒಗ್ಗರಣೆಲೇ ಬೇಯಿಸ್ರಿ. ಇವಾಗ ಒಂದು 1/4 ಚಮಚ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ 1/4 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ ಹಾಕ್ತೀನಿ, ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತೀನಿ. ಪುಡಿಗಳೆಲ್ಲ ಹಾಕುವಾಗ ಉರಿನ ಕಡಿಮೆ ಮಾಡಿಕೊಂಡು ಪುಡಿಗಳನ್ನ ಹಾಕಿರಿ. ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿಬಿಟ್ಟು ನುಗ್ಗೆ ಸೊಪ್ಪು ಬೇಯೋದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಬೇಯಿಸಬೇಕು. ಮುಚ್ಚಿಬಿಟ್ಟು ಒಂದು 5 ನಿಮಿಷ ಮೀಡಿಯಮ್ ಉರಿನಲ್ಲಿ ಬೇಯಿಸಬೇಕು. ನುಗ್ಗೆ ಸೊಪ್ಪು ಚೆನ್ನಾಗಿ ಬೇಯಬೇಕು. ಈಗ ನೋಡಿರಿ, ನುಗ್ಗೆ ಸೊಪ್ಪು ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ತೀನಿ. ಹುಣಸೆ ಹಣ್ಣಿನ ರಸ ಹಾಕಿದ ಮೇಲೆ 1 ನಿಮಿಷ ಚೆನ್ನಾಗಿ ಬೆಂದಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆನ ಹಾಕ್ತೀನಿ. ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಉಪ್ಪನ್ನು ಹಾಕಿದ ಮೇಲೆ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ನೋಡಿರಿ, ಇವಾಗ ರೆಡಿ ಆಯಿತು. ನುಗ್ಗೆ ಸೊಪ್ಪಿನ ಪಪ್ಪು ರೆಡಿ ಆಯಿತು. ಹೆಸರುಬೇಳೆ ಹಾಕಿಬಿಟ್ಟು ನುಗ್ಗೆ ಸೊಪ್ಪಿನ ಪಪ್ಪು ರೆಡಿ ಆಯಿತು. ನೋಡ್ತಾ ಇದ್ದೀರಲ್ವ, ತುಂಬಾ ಚೆನ್ನಾಗಿರುತ್ತೆ. ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು. ಇದನ್ನು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಅನ್ನದ ಮೇಲೆ ಈ ಪಪ್ಪು ಹಾಕ್ಕೊಂಡು ತಿಂದರೆ, ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿರಿ. ಟ್ರೈ ಮಾಡಾದಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸ್ರಿ. ಇದ್ರ ಜೊತೆ ನಾನು ಹಪ್ಪಳ, ಸಂಡಿಗೆ ಕೂಡ ಇಟ್ಕೊಂಡು ಅದ್ರ ಜೊತೆ ತಿಂದರೆ ಇನ್ನೂ ರುಚಿ ಹೆಚ್ಚುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.